ಪಾಪ ನೋಡ ನಾವಾದರೂ ಎಲ್ಲ ಅಲ್ಲೇ ತಿಂದೇವಿ ನಾಷ್ಟ ಅದು. ಈಗ ತೀರಾ ಅಡ್ಗಿನೂ ಅಲ್ಲೇ ತೊಗೊಂಬಂದಾಳ ಅವ್ರ ತಂಗಿ. ಮತ್ತು ಊಟಕ್ಕೂ ಅಲ್ಲೇ ಕರ್ದಾಳ. ಮತ್ತು ಮನೆಗೆ ಹೋಗುವಾಗೂ ಹಂಗೆ ಕಳಿಸ್ಲಿಲ್ಲ ನೋಡು. ಪುರಿ ಭಾಳ ಮಾಡೀನಿ, ಮತ್ತು ನೀನು ನಾಷ್ಟ ಮಾಡಿಲ್ಲ ಅಂತಿದ್ದಿ ಮನ್ಯಾಗ. ಮಲೇಶನ ಅದು ಬಂದಂದ್ರೆ ತಿಂತಾನಂತೇಳಿ ತೊಗೊಂಡೋಗಂತೇಳಿ ಕೊಟ್ಟು ಕಳ್ಸಾಳ. ಪಾಪ ಕರೇನವ ಇಂಥ ಗೆಳತಿಯರು ಇರ್ಬೇಕು ನೋಡು. ಅಕ್ಕಂಗಿಯರ್ಗಿಂತ ಜಾಸ್ತಿ ಅದಾಳ ನೋಡವ ಕರೇನ ನಮ್ಗೆ. ಅದ ಬಂದಂದ್ರೆ ನನ್ನ ಗಂಡು ಮತ್ತು ಅದನ್ನ ತಿಂದು ಹೋಗ್ಬಿಡ್ತಾನೆ ತಗೋ. ಮತ್ತೇನು ಮಧ್ಯಾಹ್ನಗೂ ಮತ್ತು ಬುತ್ತಿ ರೊಟ್ಟಿ ಈಗ ಆಕಿ ಹಂಚಾಕೆ ಬಂದ ಬರಕ್ಕಿ ಬರಲಿಲ್ಲ ಅಂದ್ರೂ ಮತ್ತು ಅಲ್ಲಿಂದ ನಾನು ತೊಗೊಂಡೋಗಂತೇಳಿ ಹಂಗೆ ಕೊಟ್ಟು ಕಳಿಸ್ತಾಳ. ಬರೀ ಕೈಲಿ ಅಂತೂ ಕಳ್ಸಂಗಿಲ್ಲ. ಮತ್ತು ಈಗ ಏನೈತಿ ನಮ್ದು ಪಟ ಪಟ ಅರ್ಬಿ ಅದು ತಕ್ಕೊಂಡು ಬರ್ತೇನೆ. ನೀವು ಇನ್ನೂ ಬರಲಿಲ್ಲ, ನನ್ನ ಗಂಡು ಬಂದಂದ್ರೆ ಹೇಳಿ ಹೋಗ್ಬೇಕಂತ ಮಾಡೀನಿ. ಬಂದರೆ ಚಲೋ ಆಕೈತೆ ತಡಿಯತ್ತಾಗ. ಇಲ್ಲೇ ಇಟ್ಬಿಡ್ತೇನೆ ಇದು. ಗಿರ್ಜಿ ಏನ್ ಮಾಡತ್ತಿಲ್ಲ? ಏನ ಪಡಾಳಿ ಆರಿಸ್ಕೊಂತ ಹೊರಗೆ ಹೋಗಿ ನದಿಯ ಮನ್ಯಾಗ? ಎಷ್ಟೈತ್ ನೋಡಿ ಇವ್ರದ. ನಾನು ಇನ್ನು ನನ್ನ ಗಂಡು ಬಂದಂದ್ರೆ ಮತ್ತೆ ಇರಂಗಿಲ್ಲ ಮನ್ಯಾಗ, ಉಣ್ಣಾಕದು ಕೊಟ್ಟ ಹೋಗ್ಬೇಕಂತ ನಾನು ಮಾಡಿದ್ನಂದ್ರೆ ನನಗೆ ಮಾತಾಡ್ತಾರೆ ನೋಡು. ಈಗಿನ ಕಾಲದಾಗ ಹಂಗನೇ ಇವ ಮನೆಗೆ ಬರ್ತಾ ಹೊದ್ರಕೊಂತನ ಬರ್ತಾನೆ ನೋಡು. ಒಂದು ಈಟು ಪ್ರೀತಿಯಿಂದ ಪ್ರೀತಿ ಅನ್ನೋದ ಕೇಳಬೇಡ ಹೆಣ್ತಿ ಮ್ಯಾಲೆ. ಓ ಅದೇನ ಮೇಡಮ್ ಅವ್ರ, ಯಾಕೆ ಎಲ್ಲಿ ಹೋಗಿಲ್ಲ ಪಡಾಳಿ ಆರಿಸ್ಕೊ ಅಂತ? ಏನು ಹೋಗಿ ಬಂದೀಯ? ಹೂನಪ್ಪ ಹೋಗಿ ಬಂದೀನಿ. ದೊಡ್ಡ ಅರಮನೆ ಅಂತ ಬಂಗ್ಲಾದಾಗ ಇಟ್ಟಿಯ ಮತ್ತು ನನಗೆ. ಮತ್ತು ಮನೆ ಬಿಟ್ಟು ನಾ ಎಲ್ಲಿ ಹೋಗ್ತೀನಿ ಹೇಳ? ಮಾತಾಡ್ತಿದ್ರೆ ಇದೊಂದು ಹೇಳ್ತಿದ್ದಿ. ಯಪ್ಪ ನನಗೆ ಹೊಟ್ಟೆ ಭಾಳ ಹಸ್ತಿತ್ತಪ್ಪ, ನಿನ್ನ ಜೊತೆಗೆ ಜಗಳ ಮಾಡೋ ಅಷ್ಟು ಟೈಮ್ ಇಲ್ಲ ನನಗೆ. ಊಟಕ್ಕೆ ಏನು ಮಾಡಿ ಕೊಟ್ಟುಬಿಡು ನನಗೆ ಪಟ್ನ, ಮತ್ತು ಹೋಗ್ಬೇಕು ನಾನು. ಹೌದನ? ಊಟಕ್ಕೆ ಮತ್ತು ಮನ್ಯಾಗ ನಾ ಏನು ಮಾಡಿಲ್ಲ. ಮತ್ತು ಪುಟ್ಟಕ್ಕನವ್ರ ತಂಗಿ ಅದು ಬಂದಾಳ, ಆಕಿನೂ ಬುತ್ತಿ ರೊಟ್ಟಿ ಅದು ತೊಗೊಂಬಂದಾಳ. ಆಮೇಲೆ ಮತ್ತು ಪುಟ್ಟಕ್ಕನೂ ಅವ್ರ ತಂಗಿಗಂತೆ ಪೂರಿ ನಾಷ್ಟ ಅದೆಲ್ಲ ಮಾಡಿದ್ಲು. ಮತ್ತು ನಾನು ಅಲ್ಲೇ ತಿಂದು ಬಂದೇನೆ. ಮತ್ತು ಬರ್ತಾ ಮತ್ತೇನು ಅಡುಗೆ ಮಾಡ್ಕೊತಿದ್ದಿ, ಹೋಗಿ ಮಲೇಶನಕ್ಕೆ ಕೊಟ್ಬಿಡು, ಅದನ್ನ ತಿಂತಾನ ಅಂತೇಳಿ ಕೊಟ್ಟು ಕಳ್ಸಾಳ. ಈಗ ಪೂರಿ ಅದು ಐತಿ, ಇದನ್ನು ತಿನ್ನಿರಿ. ಮತ್ತು ನೀವು ಸಂಜೆಗೆ ಬರತ್ಲೆ ಅಂದ್ರೆ ಬುಟ್ಟಿ ರೊಟ್ಟಿನೂ ಒಂದಿಟ್ಟು ಕೊಟ್ಟಿರ್ತಾಳಕ್ಕಿ. ಏನೋ ಭಾಳ ತೊಗೊಂಬಂದಾಳ ಮತ್ತು ಅವ್ರ ತಂಗಿ ಎಲ್ಲರಿಗೆ ಹಂಚಕಂತಾನೆ. ಮತ್ತು ತೀರಾ ಯಾರಿಗೆ ಕೊಡ್ತಾಳೆ? ಆಕೆ ಕೊಟ್ಟರೆ ನಮ್ಮ ಮನೆಗೆ ಒಂದಿಬ್ಬರು 3 ಮನೆಗೆಲ್ಲ ಆಕೆ ಹಂಚೋದು. ಹಿಂಗಾಗಿ ಜಾಸ್ತಿನ ಕೊಡ್ತಾಳಂತ. ಅಡುಗೆ ಮಾಡಬೇಡ ಅಂತ ಹೇಳಾಳ. ನೀನು ಹೋಗಿ ಇದನ್ನು ತಿಂದು ಹೋಗಿ ಬಾ. ಹಂಗಿದ್ರೆ ನಾನು ಬಟ್ಟೆ ಭಾಳ ಅದಾವ, ನೀರು ಬಿಟ್ಟಿಲ್ಲ ಏನಿಲ್ಲ. ಹೋಗಿ ಎಲ್ಲರೂ ಸೇರಿ ಒಳಗೆ ಹೊಂಟೇವಿ, ಒಳಗೆ ಹೋಗಿ ಬಟ್ಟೆ ಒಕ್ಕೊಂಬರ್ತೀವಂತ. ಹೌದನ? ಆಯ್ತು ತಗೋ. ಈ ನೆಪದಾಗಾರ ಚೊಲ್ ಸಿಗ್ತೈತಿ. ನಿನ್ನ ಮಕ್ಕಕ್ಕೆ ಬರೀ ಟೀಕಾಗಿ ಅಡ್ಡಾಡೋದ ನಿನಗೆ ಸಾಕಾಗಿರ್ತೈತಿ. ನೀ ಎಲ್ಲಿ ಚೊಲ್ ಮಾಡಾಕ್ಬೇಕು ನನಗೆ. ಹಂಗಿದ್ರೆ ಮಸ್ತ್ ಹಬ್ಬದ ಊಟ ಬಿಡಿ ಇವತ್ತು. ಹೌದಪ್ಪ ಪಾಪ, ನಾ ಎಲ್ಲಿ ಮಾಡಾಕ್ತೀನಿ, ನೀ ಎಲ್ಲಿ ತಿಂತೀವಿ? ಆಯ್ತು ತಗೋರು ಮರ, ಯಾಕೆ ಒಟ ಅಂತೀವಿ? ಕೊಡು ಊಟ ಕೊಡು ನನಗೆ ಮೊದಲು. ತಗೋರಿ ಪೂರಿ ಅದೈತೆ ನೋಡ್ರಿ. ಊಟ ಮಾಡಿರಿ ನೀವು. ಆಯ್ತು ತಗೋ. ಹಂಗಿದ್ರೆ ನೀವು ಹೋಗಿ ಬಾ. ಹೋಗಿ ನಾ ಊಟ ಮಾಡಿ ಚಾವಿ ಹಾಕ್ಕೊಂಡು ಅಲ್ಲಿ ಇದ್ರ ಕಡೆಗೆ ಇಟ್ಟು ಹೋಗಿರ್ತೇನೆ ನೋಡು. ಆಯ್ತು ಅವ್ರಿ, ಹುಷಾರು ನೋಡ್ರಿ. ಮತ್ತು ಮನೆ ಕಡೆಗೆ ಚಂದಂಗೆ ಚಾವಿ ಅದು ಹಾಕ್ಕೊಂಡು ಹೋಗ್ರಿ. ಆಯ್ತಾ? ಇವ್ರದ್ದೊಂದು ಹಾತಿನ ಬುಟ್ಟಿ ತೊಗೊಂಡು ಹೋಗ್ತೇನಂತಕಿ. ಪಾರಕ್ಕೂ ಬಂದು ನಿಂತಿರ್ತಾಳೆ ಏನಾಯ್ತಾಗ. ಹೋಗ್ಬರ್ತೇನೆ ತಡಿ. ಅಯ್ಯ ಬಗ್ಗು, ನಾ ಬರೋ ಮಟ್ಟ ಅಂದ್ರೆ ಕಟ್ಟಿಗೆ ಕುಂತಿರ್ತೇನೆ. ಬುಟ್ಟಿ ಇಟ್ಕೊಂಡು ಅಂತಂದಿದ್ಲ. ಇನ್ನಾದ್ರೂ ಪತ್ತೆ ಎಲ್ಲಿ ನೋಡು. ಗಿರ್ಜಿ ಗಿರ್ಜಿ, ಏನು ಮಾಡತ್ತಿ ನೀನು? ಹೊರಗೆ ಬಾರ. ಬಂದು ಹೊರಗೆ ಕುಂದಿರ್ತೇನೆ ಅಂದಕ್ಕೆ ಇನ್ನೂ ಒಳಗೆ ಬೆಚ್ಚಿ ಮುಕ್ಕೊಂಡು ಏನು ಮತ್ತೆ? ಅಯ್ಯಯ್ಯೋ ಪರಕ್ಕ ಬಂದ್ಲು ಅನಿಸ್ತೈತೆ. ಬಂದೆ ಪರಕ್ಕ, ಬಂದೆ. ಅರ್ಬಿ ತೊಗೊಳತ್ತೇನೆ ತಡಿ. ಬಂದೆ ಬಾರ ಯಾವ ಲಗು. ನಡಿವಾ, ಬಂದೆ ನೋಡು. ನಡಿ ಹೋಗೋಣಂತ. ನಡಿವಾ ಹೋಗೋಣ. ಮತ್ತೆ ಪರಕ್ಕ ಅಡುಗೆ ಅದು ಮಾಡಿಟ್ಟು ಬಂದಿಯೇನ? ಹೂನೇವ, ಅದ ಮುಂಜಾನೆ ಬರೋವಾಗನ ನಾನು ರೊಟ್ಟಿ ಪಲ್ಯ ಅದು ಮಾಡಿಟ್ಟಿದ್ನೆ. ಒಂದಿಟ್ಟು ಅನ್ನ ಮಾಡಿ ಒಂದಿಟ್ಟು ಇದು ಶೇಂಗಾ ತಂಬುಳಿ ಮಾಡಿದ್ನಿ ನೋಡು. ಹೌದನ? ಸಾರದು ಮಾಡಕ್ಕೆ ಹೋಗ್ಲಿಲ್ಲ. ಈಗ ಮತ್ತು ಪುಟ್ಟಕ್ಕನು ಮತ್ತು ಸುಮ್ಮನೆ ಕಂಡಾಪಟ್ಟೆ ಅಡುಗೆ ಕೊಡ್ತಾಳ, ಸುಮ್ಮನೆ ವೇಸ್ಟ್ ಮಾಡೋದಾಗ್ತೈತೆ ಅಂತ ಮಾಡಲಿಲ್ಲ. ಚಲೋ ಆಗ್ಬಿಡೇವ, ನಾನು ಅದಕ್ಕೆ ಮಾಡಲಿಲ್ಲ. ಏ ಪುಟ್ಟಕ್ಕ, ದೀಪಾ ಏನು ಮಾಡತ್ತೀರಿ? ಬರ್ರಿ ಪಟ್ನ ಹೋಗೋಣಂತೆ. ಅಯ್ಯ ದೀಪಾ ಬಂದ್ರಂತ ಕಾಣ್ತೈತವ. ಅವರು ಒದ್ರಾಕತ್ತಾರ. ನೀನು ನಡಿ, ಮುಂದೆ ನಡಿ. ಒಂದಿಟ್ಟು ಎಲೆ ಅಡ್ಕಿದ ಪ್ಯಾಕೆಟ್ ಇಟ್ಕೊಂಡಿ ನೀನು. ಇಟ್ಕೊಂಡು ನಡಿಯವ. ಎಲೆ ಅಡ್ಕಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಕಡೆ. ನಿಮ್ಮ ಮುಂದೆ ನಡಿವ, ಅದು ಬುಟ್ಟಿ ತೊಗೊಂಬರ್ತೇನೆ ನಾನು. ಬಂದ್ರಿ ಪರಕ್ಕರ ಗಿರ್ಜಕ್ಕ? ಬರಾತಾತೈತ್ರಿ ಅಕ್ಕ. ಬುಟ್ಟಿ ತೊಗೊಳತ್ತಾಳದ, ಬಟ್ಟೆ ಇದೆ ತೊಗೊಂಬರ್ತಾ. ಹೌದನವ? ಲಘು ಬಾನೇವ, ಕೈ ಸೋಲಾತವತ್ತದ. ಬಂದ್ಲು. ನಡ್ರಿವ, ಹೋಗೋಣ ಅಂತ ನಡ್ರಿ. ಮತ್ತು ಟೈಮ್ ಆಗಿಗಿತ್ತ ಕಡೆ ಸ್ವಲ್ಪ ಲಘು ಹೋದ್ನಂದ್ರೆ ಅಲ್ಲೇ ಕುಂತು ಒಂದಿಟ್ಟು ಜಳಕ ಪಳಕ ಮಾಡಿ ಬಟ್ಟೆ ಒಣಗಿಸ್ಕೊಂಡು ಬರಕ್ಕೆ ಬರ್ತೈತೆ ನಡ್ರಿ. ಮತ್ತೇನೈತಿ, ಅಡುಗೆ ಇಲ್ಲ ಐತಿ, ಎಲ್ಲ ಐತಿ. ಹೋಗೋಣ ಅಂತ ನಡ್ರಿ. ನಡ್ರಿ ಹೋಗೋಣಂಗಿದ್ರೆ.
ಅಂದಂಗ ದೀಪ ಇದೇನು ಕೈಯಾಗ ಪರ್ಸ್ ಹಿಡ್ಕೊಂಬಂದಿಯಲ್ಲ ಒಳ್ಯಾಗ ಮತ್ತೆ ತೇಲ್ಕೊಂಡು ಹೋಗಿಗಿತ್ತೆ ಅದನ್ನೇ ಯಾಕೆ ಹಿಡ್ಕೊಂಬಂದಿ? ಅಯ್ಯೋ ಇಲ್ಲ ಪಾರಕ್ಕ, ಅಕ್ಕ ಏನಂದ್ಲ ಮತ್ತು ಅಲ್ಲಿ ಕುಂತ ಒಗೆಯೋದು ಇರ್ತೈತವ ಭಾಳ ತಕ್ಕೈತಿ ಮತ್ತು ಎಲೆ ಅಡಿಕೆ ತಗೋ ಅಂತಂದ್ಲ. ಅದಕ್ಕೆ ಎಲೆ ಅಡಿಕೆ ತೊಗೊಂಡೇನು ನೋಡ್ರಿ ಅದ್ರೊಳಗೆ. ಹಂಗೆ ಅದ್ರಾಗ ರೊಕ್ಕ ಪಕ್ಕ ಏನು ಇಟ್ಟಿಲ್ರಿ, ಅದೇನು ತೇಲ್ಕೊಂಡು ಹೋತಂದ್ರೂ ನಡೀತೈತಿ ನೋಡ್ರಿ, ಅದೇನು ಭಾಳ ಹಳೇದದ. ಹಂಗೆ ಮನ್ಯಾಗ ಬಿದ್ದಿತ್ತಂತ ಹೇಳಿ ನಾನು ಹಂಗೆ ಇದು ಬ್ಯಾಗ್ನಾಗ ಹಿಡ್ಕೊಂಬಂದಿದ್ನಿ, ಮತ್ತು ಈಗ ಯೂಸ್ ಆಗ್ತದೆ. ಹೌದನವ? ನಡ್ರಿ ಹಂಗಿದ್ರೆ ಹೋಗೋಣ. ಬರ್ರಿವಾ ಹೋಗೋಣಂತ. ಅಯ್ಯೋ ಪುಟ್ಟಕ್ಕ, ಚಾವಿನ ಹಾಕ್ಲಿಲ್ಲಲ್ಲ, ಗೌಡ್ರು ಬಂದಾರ ಏನು ಮತ್ತೆ? ಹೂನವ, ನಿಮ್ಗೆ ಇದು ಗೌಡ್ರು ಬಂದಾರ ನೋಡ, ಅದಕ್ಕೆ ಮನ್ಯಾಗ ಅದಾರ. ಅವ್ರು ನಾಷ್ಟ ಮಾಡಿದ್ರ, ನಾಷ್ಟ ಅದು ಮಾಡಿ ಮತ್ತು ನಾ ಒಂದು ತಾಸು ಮಕ್ಕೊಂಡು ಹೇಳ್ತೇನಂತಂದ್ರೆ ಹಂಗಿದ್ರೆ ಮನೆ ಕಡೆಗೆ ಹುಷಾರು ನೋಡ್ರಿ ಅಂತ ಹೇಳಿ ಬಂದೆ ನೋಡು. ಹೌದನ? ಚಲೋ ಆತ್ ಬಿಡುವ. ಮನ್ಯಾಗ ಒಬ್ರು ಯಾರು ಇದ್ರೆ ಇತ್ತ ಹೊರಗೆ ಹೋಗಕ್ಕೆ ನಮಗೆ ಟೆನ್ಷನ್ ಇಲ್ಲ ನೋಡುವ, ಆರಾಮ ಹೋಗಿ ಬರ್ಬೋದು. ಹೂನ ಇವ ಅದೊಂದು ನೋಡು. ನಡ್ರಿ ಟೈಮ್ ಆಕೈತಿ, ನಡ್ರಿ ಹೋಗೋಣ. ವಾವ್ ಅಕ್ಕ, ಇಲ್ಲಿ ಎಷ್ಟು ಮಸ್ತ್ ನೀರು ಹರಿಯಾತೈತಿ. ವಾ ನನಗೆ ನೀರು ಹಿಂಗತಿ ಹರಿಯೋ ನೀರು ಅಂದ್ರೆ ಭಾಳ ಇಷ್ಟ ನೋಡಕ್ಕ. ಮಸ್ತ್ ಮಜಾ ಬರತೈತಿ ಇಲ್ಲಿ. ಹೂನವ, ಈಗ ಮಳೆ ಒಂದು ಆಗೈತಲ್ಲ, ಮಳೆ ಆಗಿದ್ದಕ್ಕೆ ಒಂದಿಟ್ಟು ನೀರು ಡ್ಯಾಮ್ನಾಗಿನೂ ಅದು ಬಿಟ್ಟಿರ್ತಾರ, ಹಿಂಗಾಗಿ ಜಾಸ್ತಿ ಹರಿಯಾತೈತಿ ನೋಡು. ಇಲ್ಲಾಂದ್ರೆ ಈ ನೀರು ಇರ್ತಾವ, ಆದ್ರೆ ಇಂಥ ಪರಿ ಏನು ಹರಿಯಂಗಿಲ್ಲ. ಈಗ ನೋಡಿ ಎಷ್ಟು ಚಲೋ ತಿಳಿ ನೀರು ಹರಿಯಾಕತ್ತಾವ, ಆರಾಮ್ ಬಟ್ಟೆ ಹೊಕ್ಕೋಬೋದು, ಮಸ್ತ್ ಸ್ವಚ್ಛ ಆಗ್ತಾವ ನೋಡುವ. ನಮಗೆ ಮತ್ತು ನಾವು ಹಂಗೆ ಮಾಡ್ತೇವ, ನೀರು ಪಾರು ಬಿಡಲಿಲ್ಲಪ್ಪ, ಇಲ್ಲಾಂದ್ರೆ ಹಾಸಿಗೆ ಪಸಿಗೆ ಹೋಗಿತ್ತಂದ್ರೆ ಈಗ ಹಬ್ಬಕ್ಕದು ಬರ್ಬೇಕು ನೋಡಿ, ಇಲ್ಲೇ ಮತ್ತೆ ಹಾಸಿಗೆ ಹೊಕ್ಕೊಂಡು ಹೋಗಕ್ಕೆ. ಆದರೆ ಏನು ಲಘು ಬರ್ಬೇಕು ನಾವು ಬಂದ್ವಿ ಅಂದ್ರೆ. ಕಲ್ಲು ಸಿಗಂಗಿಲ್ಲ, ಇಲ್ಲಂದ್ರೆ ಬಿಡಾಡ್ಯಾರ ಯಾರೂ ಇಲ್ಲ, ನಡಿತೈತಿ. ಮತ್ತು ಯಾರು ಇದ್ರಪ್ಪ ಅಂದ್ರೆ ಕಲ್ಲಿನ ಸಂಬಂಧನೇ ಜಗಳ ನಯವ ಆತಾಗ. ಅಯ್ಯೋ ನೋಡ್ಬೇಕು ನೀ, ಕೆಟ್ಟ ಮಜಾ. ಒಬ್ಬರ ಮೇಲೆ ಒಬ್ಬರು ನೀರಾಗ ಬಿದ್ದು ಉಳ್ಳಾಡ್ಬಿಟ್ಟಿರ್ತಾರೆ ಇಲ್ಲಿ, ಹಂಗತಿ ಜಗಳ ನೋಡೋ ಕಡೆ. ಆದ್ರೆ ಭಾರಿ ಮಜಾ ಬರ್ತೈತೆ. ಮತ್ತು ಈಗ ನೋಡಿ, ಈಗ ಹಾಸಿಗೆ ಈಗ ಶ್ರಾವಣಕ್ಕೆ ಒಗಿಬೇಕಲ್ಲ, ಇಲ್ಲೇ ಬರ್ತೇವೆ ಈಗ ನಾವು ಎಲ್ಲರೂ. ಹೌದೇನಕ್ಕ, ಚಲೋ ಬಿಡವ ನಿಮ್ದು. ನಮ್ಮ ಕಡೆಗೆ ಐತಿ ಹಿಂಗಿಲ್ಲ, ಆದ್ರೆ ಕೆರೆ ಟೈಪ್ ಐತಿ, ನಿಂತು ನೀರು ಐತಿ. ಈ ಥರ ಹರಿಯೋ ನೀರಿದ್ರೆ ಎಷ್ಟು ಮಜಾ ಅನಿಸ್ತೈತಲ್ಲ. ನೀ ಏನಾರ ಹಿಂಗಿರ್ತೈತೆ ಅಂತ ಹೇಳಿದ್ದೆ ಅಂದ್ರೆ ನಾವು ಒಂದು ಜೋಡಿ ಅರ್ಬಿಯಾರ ತರ್ಕೊಂತಿದ್ದೆ ನೋಡೋಕೆ, ಮಸ್ತ್ ಹಂಗೆ ಜಳಕಾರ ಮಾಡಕ್ಕೆ ಬರ್ತಿತ್ತು. ಅಯ್ಯಯ್ಯವ್ವ, ಇನ್ನು ಈಗೇನಾಯ್ತು ರೇವ, ಮತ್ತು ಅಷ್ಟು ನಿನಗೆ ಇಷ್ಟ ಆಗೈತೆ ಅಂದ್ರೆ ಮತ್ತೆ ನಾಳೆ ಬರೋಣಂತೆ. ನಾಳೆ ಬಂದು ಮತ್ತೆ ಎಲ್ಲರೂ ಜಳಕ ಮಾಡಿ ಮಸ್ತ್ ಹಂಗೆ ಅರ್ಬಿ ಒಕ್ಕೊಂಡು ಅವ ಒಂದೊಂದು ಜೋಡಿ ಇರ್ತಾವೆ, ಮಸ್ತ್ ಹಂಗೆ ಮಜಾ ಮಾಡಿ ಹೋಗಕ್ಕೆ ಬರುತ್ತೆ. ಆಯ್ತು ಗಿರ್ಜಕ್ಕ, ಹಂಗೆ ಮಾಡೋಣ ಅಂತ. ನನಗೆ ನೀರಂದ್ರೆ ಹಿಂಗತಿ ನೋಡಕ್ಕೆ ಭಾಳ ಇಷ್ಟ. ಆಯ್ತು ಗುರುವ, ಹಂಗಿದ್ರೆ ಮತ್ತೆ ಯಾರು ಬಂದಂದ್ರೆ ಬಿಡಾಡ್ಯಾರ ಮತ್ತು ಕಲ್ಲಿಗೆ ಜಗಳ ಮಾಡ್ತಾರೆ. ಪುಟ್ಟಕ್ಕ ಒಂದಿಟ್ಟು ಎಲೆ ಅಡಿಕೆ ಕೊಟ್ಟು ಬಿಡವ, ಎಲೆ ಅಡಿಕೆ ತಿಂದು ಪಟ ಬಟ್ಟೆ ಒಕ್ಕೊಂಡು ಹೋಗೋಣಂತ. ತಡಿವ ದೀಪ, ಅದೊಂದಿಟ್ಟು ಬ್ಯಾಗ್ ತಾವ ಇಲ್ಲಿ, ಎಲೆ ಅಡಿಕೆ ತೆಗಿತೇನೆ, ಇಲ್ಲಾಂದ್ರೆ ಕೊಟ್ಬಿಡು ನೀನೇ ಎಲ್ಲರಿಗೆ. ಅಯ್ಯ ನೀನೇ ಕೊಟ್ಬಿಡು ಅಕ್ಕ, ತಗೋ ಬ್ಯಾಗ್. ತಗೋರಿವ, ಪಟ್ ಎಲೆ ಅಡಿಕೆ ತಿನ್ರಿ, ತಿಂದು ಬರ್ರಿ, ಪಟ ಒಕ್ಕೊಂಡು ಹೋಗ್ಬಿಡೋಣಂತ ಕಡೆ. ಅಲ್ಲ, ಈ ಇಷ್ಟು ಮಟ ಬಿಸಿಲಿತ್ತವ, ಈಗ ನಾವು ಒಳಗೆ ಬಂದ ಮೇಲೆ ನೋಡ ಮಾಡ ಯಾ ನಮ್ನಿ ಆತ. ಉನೇವ ಮಾಡ ಅಗ್ಗಿನಾಗಿತ್ತು, ಮತ್ತು ಮಳಿಗಿಳಿ ಬಂದ್ಗಿಂದಿತ್ತೇವ ಮತ್ತು ಕಡೆ ಮತ್ತು ದೂರ ಬರೋ ದಾರಿ ಅತ್ತಾಗ ಪಟ ಒಕ್ಕೊಂಡು ಹೋಗೋಣಂತ ನಡ್ರಿ. ನಡುವ ತಿನ್ರಿ, ಪಟ್ ಎಲೆ ಅಡಿಕೆ ತಿನ್ರಿ. ತಿಂದ ಹೋಗೋಣಂತ ನಡ್ರಿ, ಪಟ ಒಕ್ಕೊಂಡು ತಿಂದು ಹೋಗೋಣ ಆತನ ನಾನು. ಅದು ನೀನು ಎಲೆ ಅಡಿಕೆ ತಿಂದಾಗ ಒಮ್ಮೆ ಅನ್ಬೇಕು ಅನ್ನಿಸ್ತೈತವ, ಎಲೆ ಎಷ್ಟು ಸಿವಿ ಅದಾವ ಅಂತೇಳಿ. ಅಕ್ಕ ನನಗೂ ಕೊಡಿಲ್ಲ ಅರ್ಬಿ, ನಾನು ಪಟ ಒಗಿತೇನೆ. ಇಬ್ಬರು ಹೋಗೋದಂದ್ರೆ ಪಟ್ ಆಗ್ತಾವ. ಅಯ್ಯಯ್ಯವ್ವ ಬೇಡ ಯವ್ವ, ನೀನ ಅಲ್ಲಿ ನಿಮ್ಮ ಮನ್ಯಾಗ ಮಾಡಿ ರಗಡಾಗಿ ಬಂದಿರ್ತಿದ್ದಿ, ನನಗೆ ಗೊತ್ತಿಲ್ಲೇನ ನಿಮ್ಮ ಮನ್ಯಾಗೆಲ್ಲ ನೀನ ಮಾಡೋದು ಅಂತೇಳಿ. ಬೇಡ ತಾಯಿ, ಕುಂದ್ರನಿ, ನಾ ಮಾಡ್ತೇನೆ. ನಿನಗರ ಯಾರು ಬಿಡಿಸೋರವ, ಬೇಡ ಕುಂದ್ರು. ಇಷ್ಟ ನೀನು ನೀರಾಕೊಂತ ಆರಾಮ ಆಟ ಆಡ, ನಾ ಒಗದು ಬಿಡ್ತೇನೆ. ನಾವು ಎಷ್ಟದಾವ ತಗೋರ. ಅಯ್ಯ ಬ್ಯಾಡ್ ಕೊಡಕ್ಕ, ಇಲ್ಲೇ ನಾ ಏನು ತೀರಾ ಅಂತ ಪರಿ ಏನು ತೀರಾ ಕುಂದ್ರದೈತಿ, ಕೊಡು. ಬೇಡ ಕುಂದ್ರು. ಮುಂಜಾನೆ ಅಡಿಗೆ ಮಾಡಿ ಈಗ ಮತ್ತೆ ಬಸ್ನಾಗ ಅದು ದಣ್ಕೊಂಡು ಬಂದಿದ್ದಿ, ಮತ್ತೆ ಯಾಕೆ ಸುಸ್ತು ಮಾಡ್ಕೊತಿ, ಆರಾಮ್ ಜಳಕ ಮಾಡಿ. ಮತ್ತು ಅಲ್ಲೇ ಇದು ಮನೆಗೆ ಹೋದ್ಮೇಲೆ ಬೇಕಿದ್ರೆ ಬಟ್ಟೆ ಚೇಂಜ್ ಮಾಡಂತಿ ಅಂತ ಇಲ್ಲಿ ಜಳಕ ಮಾಡಿ. ಒಗೆದು ಏನು ಬ್ಯಾಡ ತಗೋ ನೀನು. ಆಯ್ತು ಬಿಡವ, ಹೇಳಿದ್ರೆ ಕೇಳಂಗಿಲ್ಲ. ನೀರು ಜುಡು ಅನ್ನತ್ತಾವ ನೋಡಕ್ಕ. ನೀರು ತಂಪದವೆ ಭಾಳ ಆಟ ಆಡ್ಬಿಡ, ತಲೆ ಮೇಲೆ ಅದು ಹಾಕೊಳಕ್ಕೆ ಹೋಗ್ಬಿಡ, ಮತ್ತು ನಡ್ಡಿ ಅಗ್ಗಿಗಿತ್ತು. ಇಲ್ಲ ಪರಕ, ಅಷ್ಟೇ ಮೈ ಮೇಲೆ ಅಷ್ಟೇ ಇದನ್ನು ಮಾಡ್ತೀನಿ. ಹೌದು ಅಂದಂಗೆ ನಿಮ್ಮ ಅತ್ತಿ ಅದು ಏನು ಕೆಲಸ ಮಾಡಂಗಿಲ್ಲ ನಕ್ಕಿ? ಅಯ್ಯ ಗಿರ್ಜಕ್ಕರ, ಚಲೋ ಕೇಳಿದ್ರಿ.
ಆಕಿ ಏನು ಕೆಲಸ ಮಾಡ್ಬೇಕ್ರಿಪ್ಪ, ಅಕ್ಕಿ ನೋಡ್ಕೊಳಕ್ಕೆ ರಗಡ ಹಿಂಗೆ ಮುಂಜಾನೆ ಎದ್ದು ಕುಂತಿರ್ತಾಳ್ರಿ. ನಾ ಎದ್ದೇಳ ಮಟ ಅಂದ್ರೆ ಒಂದಿಟ್ಟು ಮನ್ಯಾಗ ಇದ್ದಿದ್ದಂದ್ರೆ ರಾತ್ರಿದಂದ್ರೆ ಸಾರು ಒಂದಿಟ್ಟು ಪಲ್ಯ ಬಿಸಿ ಮಾಡಿಡಂಗಿಲ್ಲ ರೀ ಆಕಿ. ಎಷ್ಟೊತ್ತಿದ್ರು ನಾನೇ ಎದ್ದ ಬಿಸಿ ಮಾಡ್ಬೇಕು. ಒಮ್ಮೊಮ್ಮಂತೂ ಆರಾಮಿಲ್ದ ಮಕ್ಕೊಂಡ್ಬಿಟ್ಟಿರ್ತೀನಿ ರೀ ರೂಮ್ನ್ಯಾಗ. ಒಳಗೆ ಬಂದು ಅದಿಯೋ ಸತ್ತಿ ಅಂತೂ ಕೇಳಂಗಿಲ್ರಿಪ್ಪ ಗಿರ್ಜಕರ. ಮತ್ತು ತನಗೇನಾರ ಒಂದು ಈಟು ಆರಾಮಿಲ್ಲಂದ್ರೆ ನೋಡ್ಬೇಕ್ರಿ ನಾ ಎಷ್ಟು ಕಾಳಜಿ ಮಾಡ್ತೇನೆ. ಒಂದು ಸ್ವಲ್ಪ ಅಕ್ಕಿ ಹಂಗೆ ಒಂದಿಟ್ಟು ಮಕ್ಕೊಲಿ ರೀ. ಯಾಕ್ರಿ ಅತ್ತಿ ಏನಾಗತ್ತೈತ್ರಿ ಅಂತ ಕೇಳಿದ್ರು ಹೇಳಂಗಿಲ್ಲ ರೀ. ಏನಿಲ್ಲ ಬೇ ಹಂಗೆ ಮಕ್ಕೊಂದೀನಿ ಅಂತ ಅನ್ಕೊಂಡಂತಾಳ್ರಿ ಸೊಕ್ಕಿಲೆ. ಮತ್ತು ಅದ ತನ್ನ ಮಗಳಿಗೆ ಏನಾರ ಆಗ್ಬೇಕ್ರಿ. ಒಂದಿಟ್ಟು ಬಂದಾಗ ಮಗಳು ದಿಮಾಕ್ ಮಾಡ್ತಿರ್ತಾಳಲ್ರಿ, ತಲೆ ನೋವು ಹಾಕತ್ತಿತ್ತವ, ಹೊಟ್ಟೆ ನೋವು ಹಾಕತ್ತಿತ್ತವ ಅಂದ್ರೆ ಅಯ್ಯೋ ಏನು ದೊಡ್ಡ ಗುಡ್ಡನ ಬಂದು ತಲೆ ಮೇಲೆ ಬಿತ್ತೇನೋ ಅಂತ ಅನ್ಬೇಕ್ರಿ. ಹಂಗತಿ ಜೀವ ಮಾಡ್ತಾಳ್ರಿ. ಮತ್ತು ನಮಗೆ ಬೆಂಕಿ ಎತ್ತಂಗಿಲ್ಲೇನ್ರಿ. ನಾ ಅಂತೂ ತಲೆನೇ ಕೆಡ್ಸ್ಕೊಳಂಗಿಲ್ರಿಪ್ಪ ಗಿರ್ಜಕರ. ಆ ಕಡೆ ದೇವ್ರ ಒಬ್ಬನ ನೋಡ್ತಿರ್ತಾನಲ್ರಿ, ಹೌದಿಲ್ರಿ. ಹಂಗೆ ಮಾಡಬಾರ್ದ್ರಿ. ನಮಗೂ ಕೆಟ್ಟ ಅನಿಸ್ತೈತಲ್ರಿ. ನೋಡಿ ಮಗಳಿಗಾದ್ರೆ ಹೆಂಗೆ ಇದನ್ನು ಮಾಡ್ತಾಳ, ಸೊಸಿಗಾದ್ರೆ ಕೇರ್ ಮಾಡಂಗಿಲ್ಲ. ಅಷ್ಟು ಆರಾಮಿಲ್ದ ಮಕ್ಕೊಂಡ್ರು ಹೆಂಗೆ ಅದೀವ ಏನಾಗತ್ತೈತೆ ಅಂತ ಬಂದು ಬಾಯಿ ಬರಂಗಿಲ್ರಿ ಇದು ಕೇಳಕ್ಕೆ. ಅದು ಎಂಥ ಕಳ್ಳು ಏನು ದೇವ್ರಿಗೆ ಗೊತ್ತಿರಪ್ಪ. ಹೌದು ಬಿಡಯವ, ಒಬ್ಬೊಬ್ರು ಇರ್ತಾರೆ, ಏನು ಮಾಡಕ್ಕೆ ಬರ್ತೈತೆ ಅಂತ ಅವಕ್ಕೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ನಿನ್ನೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ರಿ, ಅಂದರೆ ನಿನ್ನೆ ಮೊನ್ನೆ ವೀಡಿಯೋಸ್ಗೆಲ್ಲ ಭಾಳ ಸಪೋರ್ಟ್ ಮಾಡತ್ತೀರಿ. ಹಿಂಗೆ ಸಪೋರ್ಟ್ ಮಾಡಿರಿ. ನಿನ್ನೆ ಒಂದು 3-4 ಜನ ಕಮೆಂಟ್ ಮಾಡಿದ್ರಿ. ಅವ್ರ ಹೆಸರು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಹಿತ್ ಕುಂಬಾರ, ಆಮೇಲೆ ರಘು ದೇಸಾಯಿ, ಆಮೇಲೆ ಸರೋಜಾ ರಕ್ಕಸಾಗಿ ಅಂತ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿಪ್ಪ. ಅವ್ರು ಏನು ಬರೀ ಅಂತೇಳಿ ಅಷ್ಟೇ ಕಮೆಂಟ್ ಮಾಡಿದ್ರಿ. ಆಮೇಲೆ ಅವ್ರದ್ದು ಐಡಿನೂ ಇದು ಹೆಸರೇನಿಲ್ಲರಿ ಅದಕ್ಕೆ, ಅದು ಏನೇನೋ ಐತ್ರಿಪ್ಪ, ಅದು ಓದಾಕನ ಬರೋಂಗಿಲ್ಲ, ಹಂಗೈತಿ. ನಿಮ್ಗೆ 4 ಜನಕ್ಕೂ ಯಾರೆಲ್ಲ ಕಮೆಂಟ್ ಮಾಡಿರಲ್ಲ, ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ವಿಡಿಯೋ ನೋಡಿ ಲೈಕ್ ಮಾಡೋದಲ್ದೆ ಕಮೆಂಟೂ ಮಾಡ್ತಿರಲ್ಲ, ನಿಮ್ಮ ಟೈಮ್ನ ನಮಗೆ ಕೊಟ್ಟು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ನೀವು ಹಂಗೆ ಕಮೆಂಟ್ ಮಾಡೋಕ್ಕಿಂತ ನನಗೆ ಯಾವ ಥರ ಎಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು, ಯಾವ ಥರ ಎಲ್ಲ ಕತೆ ಮಾಡ್ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿದರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ರೀ. ಅದೇ ಥರ ನಾನು ಕತೆ ಮಾಡೋಕ್ಕೆ ಟ್ರೈ ಮಾಡ್ತೀನಂತ. ಆಮೇಲೆ ಇವಾಗ ಇದೇನು ನಾನು ಬಟ್ಟೆ ಒಗ್ಯಾತೀನಲ್ರಿಪ್ಪ, ಇದನ್ನು ನಾನು ಮತ್ತೊಂದು ಸ್ವಲ್ಪ ನಿಮ್ಗೆ ಏನಾದರೂ ಕಂಟಿನ್ಯೂ ಮಾಡಬೇಕಾ, ಇದೇ ಥರ ನೋಡಬೇಕಾ ಇಲ್ಲಿ ನೀರು ಕಡೆಗೆಲ್ಲ ಅಂತ ನಿಮ್ಗೆ ಅನಿಸಿದ್ನಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಮತ್ತು ಬೇಡಪ್ಪ ಅಂತಂದ್ರೆ ಮತ್ತೆ ಕತೆ ಮುಂದುವರಿಸ್ತೀನಿ ರೀ. ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ. ಖುಷಿ ಆಗ್ತೈತೆ, ನನಗೂ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಓಕೆ ರೀ ಫ್ರೆಂಡ್ಸ, ಸಿಗ್ತೀನಿ. ಆಮೇಲೆ ನೀವು ವಿಡಿಯೋ ನೋಡ್ತೀರಲ್ಲ, ನೋಡಿದ್ಮೇಲೆ ನೀವು ಅಲ್ಲಿ ಲೈಕ್ ಕೊಟ್ಮೇಲೆ ಹೈಪ್ ಪಾಯಿಂಟ್ಸ್ ಅಂತ ಬರುತ್ತ್ರಿಪ್ಪ, ಅದು ಹೈಪ್ ಮಾಡಿರಿ ವಿಡಿಯೋನ. ಸೊ ನಮ್ಗೆ ಸ್ವಲ್ಪ ಮೋಟಿವೇಶನ್ ಮಾಡ್ದಂಗೆ ಆಗ್ತೈತಿ. ತಪ್ಪದೆ ಹೈಪ್ ಮಾಡಿರಿ, ಹೈಪ್ ಪಾಯಿಂಟ್ಸ್ ಕೊಡ್ರಿ ನಮಗೂ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.